57th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಬಿಲ್ಡಿಂಗ್ ಅಂಡ್ ಎ ಟವರ್ ಆರ್ ಸ್ಟ್ಯಾಂಡಿಂಗ್ ವರ್ಟಿಕಲಿ ಆನ್ ಎ ಲೆವೆಲ್ ಗ್ರೌಂಡ್. ಓಕೆ, ಇಲ್ಲಿ ಹೇಳಿದಾರೆ ಒಂದ್ ಬಿಲ್ಡಿಂಗ್ ಇನ್ನೊಂದು ಟವರ್. ಓಕೆ, ಅವರಿಬ್ರು ಒಂದು ಗ್ರೌಂಡ್ ಮೇಲೆ ಇದೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ದ ಆಂಗಲ್ಸ್ ಆಫ್ ಎಲಿವೇಶನ್ ಫ್ರಮ್ ಎ ಪಾಯಿಂಟ್ ಎ ಆನ್ ದ ಸೇಮ್ ಗ್ರೌಂಡ್ ಟು ದಿ ವಿಂಡೋ ಆಫ್ ದ ಬಿಲ್ಡಿಂಗ್ ಅಂಡ್ ದ ಟಾಪ್ ಆಫ್ ದ ಟವರ್ ಆರ್ 30 ಡಿಗ್ರಿ ಅಂಡ್ 60 ಡಿಗ್ರಿ ರೆಸ್ಪೆಕ್ಟಿವ್ಲಿ. ಓಕೆ, ಇಲ್ಲಿ ನೀಟಾಗಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಪಾಯಿಂಟ್ ಇಂದ ವಿಂಡೋ ಆಫ್ ದಿ ಬಿಲ್ಡಿಂಗ್. ಓಕೆ, ನೋಡ್ರಿ ಎ ಪಾಯಿಂಟ್ ಇಂದ ವಿಂಡೋ ಆಫ್ ದ ಬಿಲ್ಡಿಂಗ್ ಅಂದ್ರೆ ಇಲ್ಲಿದೆ. ಅಂದ್ರೆ ಇವ್ರ ಮಧ್ಯ ಆಂಗಲ್ ಎಷ್ಟು 30 ಇದೆ ಅಂತ ಕೊಟ್ಟಿದ್ದಾರೆ. ಸೊ ನಮಗೇನ್ ಗೊತ್ತಾಯ್ತು, ವಿಂಡೋ ಆಫ್ ದ ಬಿಲ್ಡಿಂಗ್ ಇದು ಅಂತಂದ್ರೆ ಈಗ ಡಿ ಎಫ್ ಬಂದು ಬಿಲ್ಡಿಂಗ್ ಅಂತ ಗೊತ್ತಾಯ್ತು. ಸೊ ಈಗ ನಮಗೇನು ಬಿಲ್ಡಿಂಗ್ ಬಂದು ಡಿ ಎಫ್ ಅಂತ ಗೊತ್ತಾಯ್ತು. ಆಮೇಲೆ ಟವರ್ ಬಂದ್ಬಿಟ್ಟು ಬಿಇ. ಓಕೆ, ಆಮೇಲೆ ಎ ಬರ್ಡ್ ಸಿಟ್ಟಿಂಗ್ ಆನ್ ದ ಟಾಪ್ ಆಫ್ ದ ಟವರ್ ಫ್ಲೈಸ್ ಟು ದಿ ಟಾಪ್ ಆಫ್ ದ ಬಿಲ್ಡಿಂಗ್ ಅಲಾಂಗ್ ಪಿಡಿ. ಓಕೆ, ಸೊ ಅವ್ರು ಕೊಟ್ಟಿರೋದು ನೋಡ್ರಿ. ಬರ್ಡ್ ಬಂದ್ಬಿಟ್ಟು ಎಲ್ಲಿ ಕುತ್ಕೊಂಡಿತ್ತು, ಟಾಪ್ ಆಫ್ ದ ಟವರ್. ಇದು ಟವರ್, ಈ ಟವರ್ ಟಾಪ್ ಮೇಲೆ ಕುತ್ಕೊಂಡಿತ್ತು. ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಫ್ಲೈ ಟು ದಿ ಟಾಪ್ ಆಫ್ ದ ಬಿಲ್ಡಿಂಗ್. ಇದು ಬಂದು ಟಾಪ್ ಆಫ್ ದ ಬಿಲ್ಡಿಂಗ್. ಟಾಪ್ ಆಫ್ ದ ಟವರ್ ಇಂದ ಟಾಪ್ ಆಫ್ ದ ಬಿಲ್ಡಿಂಗ್ ಹೋಗ್ತಾ ಇದೆ ಈ ಡೈರೆಕ್ಷನ್ ಅಲ್ಲಿ, ಬಿ ಡಿ ಡೈರೆಕ್ಷನ್ ಹೋಗ್ತಾ ಇದೆ. ಓಕೆ, ಆಮೇಲೆ ಏನ್ ಕೊಡಿದ್ದಾರೆ, if the distance between the foot of the tower and the point A is 30 meter. Okay, so tower foot ಇಂದ ಆಮೇಲೆ ಎ ಪಾಯಿಂಟ್ ಗೆ ಡಿಸ್ಟೆನ್ಸ್ ಎಷ್ಟು 30 ಮೀಟರ್ ಅಂತ ಕೊಟ್ಟಿದ್ದಾರೆ. ಅಂಡ್ ಎ ಬಿ ಡಿ ಇಸ್ 90 ಡಿಗ್ರಿ. ಓಕೆ, ಸೊ ಈ ಆಂಗಲ್ ಎ ಬಿ ಡಿ ಅಂದ್ರೆ ಎ ಬಿ ಡಿ. ಓಕೆ, ಈ ಆಂಗಲ್ ಬಂದು 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ಅದನ್ನ ಇಲ್ಲಿ ಬರ್ಕೊಂಡ್ಬಿಡ್ತೀನಿ, 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ then find the distance covered by the bird. Okay, so ಈ ಬಿ ಪಾಯಿಂಟ್ ಇಂದ ಡಿ ಪಾಯಿಂಟ್ ಗೆ ಹೋಗಿದೆ ಬರ್ಡ್. ಇದರ ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಓಕೆ, ಸೊ ಅದು ನಥಿಂಗ್ ಬಟ್ ಏನು, ವಿ ಡಿ ಕಂಡುಹಿಡಿಬೇಕು. ಆಮೇಲೆ ಏನ್ ಕೇಳ್ತಾ ಇದಾರೆ, ಅಂಡ್ ಹೈಟ್ ಆಫ್ ದ ಬಿಲ್ಡಿಂಗ್. ಹೈಟ್ ಆಫ್ ದ ಬಿಲ್ಡಿಂಗ್ ಏನು, ಡಿ ಎಫ್. ಇದನ್ನು ಕಂಡುಹಿಡಿಬೇಕು. ಸೊ ಇವಾಗ ನಾನು ಎರಡು ಕಂಡುಹಿಡಿಬೇಕು, ಡಿ ಎಫ್ ಕಂಡುಹಿಡಿಬೇಕು, ವಿ ಡಿ ಕಂಡುಹಿಡಿಬೇಕು. ಓಕೆ, ಇದನ್ನ ಯಾವ ತರ ಮಾಡ್ಬೇಕು ನೋಡ್ರಿ. ಓಕೆ, ಈಗ ನನಗೆ ಫಸ್ಟ್ ಇದು 30 ಮೀಟರ್ ಇದು ಗೊತ್ತಿದೆ. ಸೊ ನಾನೇನ್ ಮಾಡ್ತೀನಿ, ಈ ಟ್ರಯಾಂಗಲ್ ತಗೊಂತೀನಿ. ಓಕೆ, ಸೊ ಯಾವ ಟ್ರಯಾಂಗಲ್ ತಗೊಂತೀನಿ, ಬಿ ಇ ಎ. ಓಕೆ, ಈ ಟ್ರಯಾಂಗಲ್ ತಗೊಂತೀನಿ. ಇಲ್ಲಿ ಆಂಗಲ್ ಎಷ್ಟಿದೆ, 60 ಡಿಗ್ರಿ. ಇದು ಬಂದು 30 ಮೀಟರ್. ಓಕೆ, ಸೊ ಈಗ ನೀವು ನೋಡಿದ್ರೆ ಇದೇನಿಲ್ಲ ಅಂದ್ರೆ 90 ಡಿಗ್ರಿ ಇರುತ್ತೆ. ಓಕೆ, ಸ್ಟ್ರೈಟ್ ಅಂದ್ರೆ 90 ಡಿಗ್ರಿ. ಈಗ ನಮಗೇನ್ ಗೊತ್ತು, ಈ ಆಂಗಲ್ ಅಪೋಸಿಟ್ ಇರೋದನ್ನ ಏನಂತ ಕರಿತೀವಿ, ಅಪೋಸಿಟ್ ಅಂತ ಕರಿತೀವಿ. ಆಮೇಲೆ ಈ 90 ಡಿಗ್ರಿ ಅಪೋಸಿಟ್ ಇರೋದು ಹೈಪಾಟನಸ್, ಉಳಿದಿದ್ದೇನು ಅಡ್ಜಸೆಂಟ್. ಓಕೆ, ಸೊ ಈಗ ನನಗೆ ಹೈಪಾಟನಸ್ ಏನ್ ಬೇಕಿಲ್ಲ. ಸೊ ನನಗೆ ಅಡ್ಜಸೆಂಟ್ ಗೊತ್ತು, ಅಪೋಸಿಟ್ ಬೇಕು. ಸೊ ಅವಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ತೀನಿ, ಅಪೋಸಿಟ್ ಬೈ ಅಡ್ಜಸೆಂಟ್, ಟ್ಯಾನ್ ಥೀಟಾ ಫಾರ್ಮುಲಾ ಯೂಸ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ ನೋಡ್ರಿ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ ಟ್ಯಾನ್ ಥೀಟಾ ಬಂದ್ಬಿಟ್ಟು ಎಷ್ಟು, 60. ಅಪೋಸಿಟ್ ಏನಿದೆ, ಪಿಇ ಇದೆ, ಡಿವೈಡೆಡ್ ಬೈ ಅಡ್ಜಸೆಂಟ್ ಏನಿದೆ, 30 ಇದೆ. ಟ್ಯಾನ್ 60 ಏನು, √3 ಇಸ್ ಈಕ್ವಲ್ ಟು ಬಿ ಬೈ 30. ಇದು ಮೇಲೆ ಹೋದ್ರೆ ಏನಾಗುತ್ತೆ, ಬಿ ಇಸ್ ಈಕ್ವಲ್ ಟು 30 ಇಂಟು √3 √3 ಮೀಟರ್ ಆಗುತ್ತೆ. ಓಕೆ, ಸೊ ಬಿ ವ್ಯಾಲ್ಯೂ ಗೊತ್ತಾಯ್ತು ನನಗೆ. ಬಿ ವ್ಯಾಲ್ಯೂ ಎಷ್ಟಂತ ಗೊತ್ತಾಯ್ತು, ಬಿ ವ್ಯಾಲ್ಯೂ ಓಕೆ 30 √3 ಮೀಟರ್ ಅಂತ ಗೊತ್ತಾಯ್ತು. ಈಗ ನೀವು ನೋಡ್ರಿ, ಈಗ ಇದು ಯಾವ ಶೇಪ್ ಅಲ್ಲಿ ಇದೆ, ಇದು ಬಂದು ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ. ಸೊ ಅವಾಗ ನಮಗೇನಂದ್ರೆ ಅಪೋಸಿಟ್ ಸೈಡ್ ಈಕ್ವಲ್ ರೆಕ್ಟಾಂಗಲ್ ಅಲ್ಲಿ. ಸೊ ಅವಾಗೇನು ಬಿ ವ್ಯಾಲ್ಯೂ ಎಷ್ಟಿರ್ತೋ ಸಿ ಎಫ್ ವ್ಯಾಲ್ಯೂ ಕೂಡ ಅಷ್ಟಿರುತ್ತೆ. ಸೊ ಈಗ ನಮಗೇನ್ ಗೊತ್ತಾಯ್ತು, ಸಿ ಎಫ್ ವ್ಯಾಲ್ಯೂ ಕೂಡ ಏನು 30 √3 ಅಂತ ಗೊತ್ತಾಯ್ತು. ಓಕೆ, ಸೊ ಇದ್ರ ವ್ಯಾಲ್ಯೂ 30 √3 ಅಂತ ಗೊತ್ತಾಯ್ತು. ಓಕೆ, ಈಗ ನಾವೇನ್ ಮಾಡೋಣ, ಈ ಟ್ರಯಾಂಗಲ್ ಬರೋಣ. ಓಕೆ, ಸೊ ಈ ಟ್ರಯಾಂಗಲ್ ನೆಕ್ಸ್ಟ್ ಟ್ರಯಾಂಗಲ್ ಯಾವ ತಗೋತೀನಿ, ಸಿ ಎಫ್ ಎ ತಗೋತೀನಿ. ಓಕೆ, ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಸಿ ಎಫ್ ಎ, ಇಲ್ಲಿ ಆಂಗಲ್ ಎಷ್ಟಿದೆ, 30 ಡಿಗ್ರಿ ಇದೆ. ಓಕೆ, ಇದು ಆಂಗಲ್ ಅಂದ್ರೆ ಇದ್ರ ಅಪೋಸಿಟ್ ಇರೋದು ಅಪೋಸಿಟ್. ಆಮೇಲೆ ಈ 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟನಸ್. ಓಕೆ, ಇನ್ನು ಉಳಿದಿದ್ದೇನು ಅಡ್ಜಸೆಂಟ್. ಓಕೆ, ಈಗ ಸಿ ಎಫ್ ವ್ಯಾಲ್ಯೂ ಏನಿದೆ 30 √3 ಇದೆ. ಸೊ ಇಲ್ಲೇನ್ ಬರೀತೀನಿ, 30 √3 ಇದೆ. ಓಕೆ, ಈಗ
ಈಗ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ತೀನಿ ಇವಾಗ. ಓಕೆ, ಈಗ ನೋಡ್ರಿ. ಓಕೆ, ಈಗ ನನಗೆ ಹೈಪೋಟೆನ್ಯೂಸ್ ಬೇಕಿಲ್ಲ, ಅಡ್ಜಸೆಂಟ್ ಬೇಕು. ಓಕೆ, ಸೊ ಅಪೋಸಿಟ್ ಗೊತ್ತು, ಅಡ್ಜಸೆಂಟ್ ಗೊತ್ತಿಲ್ಲ ಅಂದ್ರೆ ಅಪೋಸಿಟ್ ಅಡ್ಜಸೆಂಟ್ ಇರೋ ಫಾರ್ಮುಲಾ ಏನು? ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಈಗ ಟ್ಯಾನ್ ಥೀಟಾ ಬಂದ್ಬಿಟ್ಟೇನು? ಟ್ಯಾನ್ ಥೀಟಾ ಇದ್ದಲ್ಲಿ 30, ಅಪೋಸಿಟ್ ಬಂದ್ಬಿಟ್ಟು 30√3. ಓಕೆ, ಅಡ್ಜಸೆಂಟ್ ಬಂದು ಎಫ್ ಎ. ಟ್ಯಾನ್ 30 ವ್ಯಾಲ್ಯೂ ಏನು? 1/√3 ಇಸ್ ಈಕ್ವಲ್ ಟು 30√3 ಡಿವೈಡೆಡ್ ಬೈ ಎಫ್ ಎ. ಸೊ ಈ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಅವಾಗ ಏನಾಯ್ತು? 1 ಇಂಟು ಎಫ್ ಎ ಇಸ್ ಈಕ್ವಲ್ ಟು 30√3 ಇಂಟು √3. ಸೊ ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ √3 ಇಂಟು √3 ಅಂದ್ರೆ ನಥಿಂಗ್ ಬಟ್ ಏನಾಗುತ್ತೆ? √3 ಹೋಲ್ ಸ್ಕ್ವೇರ್ ಆಗುತ್ತೆ. ಅವಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ? 3. ಸೊ ಈಗ ನಾನೇನ್ ಬರ್ಬೋದು? 30 √3 ಇಂಟು √3 ಏನಾಗುತ್ತೆ? 3 ಆಗುತ್ತೆ. 33 ಜಾ 90 ಎಷ್ಟಾಗುತ್ತೆ? 90 ಮೀಟರ್ ಆಗುತ್ತೆ. ಎಫ್ ಎ ಬಂದ್ಬಿಟ್ಟು 90 ಮೀಟರ್. ಓಕೆ, ಸೊ ಇದು ಬಂದ್ಬಿಟ್ಟು ಎಫ್ ಎ ಬಂದ್ಬಿಟ್ಟು ಎಷ್ಟು? 90 ಮೀಟರ್ ಅಂತ ಗೊತ್ತಾಯ್ತು. ಈಗ ನೀವೇ ನೋಡ್ರಿ, ಎಫ್ ಎ 90, ಎ ಇ ಬಂದ್ 30 ಅಂದ್ರೆ ಇದು ಟೋಟಲ್ ಎಷ್ಟಾಯ್ತು? 120 ಆಯ್ತು. ಈಗ ನೀವೇ ನೋಡ್ರಿ, ಇದು 120 ಅಂದ್ರೆ ಸಿ ಬಿ ಕೂಡ 120, ಯಾಕಂದ್ರೆ ಅಪೋಸಿಟ್ ಸೈಡ್ ಈಕ್ವಲ್ ಇರುತ್ತೆ. ಸೊ ಈಗ ನಾನು ಡೈರೆಕ್ಟ್ ಆಗಿ ಏನ್ ಬರಿಬಹುದು? ಎಫ್ ಇ ಇಸ್ ಈಕ್ವಲ್ ಟು ಸಿ ಬಿ ಇಸ್ ಈಕ್ವಲ್ ಟು 120 ಮೀಟರ್ ಅಂತ ಬರಿಬಹುದು. ಏನ್ ಹೇಳ್ರಿ? ಎಫ್ ಇ ಬಂದು 120 ಆದ್ರೆ ಸಿ ಬಿ ಕೂಡ 120 ಆಗುತ್ತೆ. ಓಕೆ, ಸೊ ಅದು ಗೊತ್ತಾಯ್ತು. ಈಗ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂತಂದ್ರೆ, ಈಗ ಇದು ರೆಕ್ಟಾಂಗಲ್ ಶೇಪ್ ಅಲ್ಲಿ ಇರೋದ್ರಿಂದ, ಓಕೆ, ಸೊ ರೆಕ್ಟಾಂಗಲ್ ಶೇಪ್ ಅಂದ್ರೆ ಅಪೋಸಿಟ್ ಸೈಡ್ ಪ್ಯಾರಲಲ್. ಪ್ಯಾರಲಲ್ ಅಂತ ಇದ್ದಾಗ ಏನ್ ಮಾಡ್ಬೋದು ನಾವು? ಜೆಡ್ ಶೇಪ್ ಆಂಗಲ್ ಈಕ್ವಲ್ ಇರ್ತಾವೆ. ಜೆಡ್ ಶೇಪ್. ಓಕೆ, ಇದು 60 ಅಂದ್ರೆ ಇದು ಕೂಡ 60. ಓಕೆ, ಸೊ ಏನಾಗುತ್ತೆ? ಇದು ಎಷ್ಟಾಗುತ್ತೆ? ಇದು 60 ಡಿಗ್ರಿ ಆಗುತ್ತೆ. ಓಕೆ, ಆಮೇಲೆ ನೀವು ನೀಟಾಗಿ ನೋಡಿದ್ರೆ ಅವ್ರು ಕೊಟ್ಟು ನೋಡ್ರಿ, ಆಂಗಲ್ ಎ ಬಿ ಡಿ ಬಂದು 90 ಡಿಗ್ರಿ ಅಂದ್ರೆ ಎ ಬಿ ಡಿ ಅಂದ್ರೆ ಇದು ಇಷ್ಟ ಆಗುತ್ತೆ. ನೀವೇ ನೋಡ್ರಿ, ಎ ಬಿ ಡಿ ಅಂದ್ರೆ ಎ ಬಿ ಡಿ. ಓಕೆ, ಇದಿಷ್ಟು ಎಷ್ಟಾಗುತ್ತೆ? 90 ಆಗುತ್ತೆ. ಈಗ ನೀವೇ ನೋಡ್ರಿ, ಈಗ ನಿಮ್ಗೆ ಏನ್ ಗೊತ್ತಾಯ್ತು? ಇದಿಷ್ಟು 90, ಇದು 60, ಅವಾಗ ಇದು ಎಷ್ಟಿರುತ್ತೆ? ಸೊ ಇವ್ರಿಬ್ರು ಆಡ್ ಮಾಡಿ ಎಷ್ಟಾಗಬೇಕು? 90 ಆಗ್ಬೇಕಂದ್ರೆ ಆಟೋಮೆಟಿಕ್ಲಿ ಈ ಆಂಗಲ್ ಎಷ್ಟಿರುತ್ತೆ? ಈ ಆಂಗಲ್ ಬಂದು 30 ಡಿಗ್ರಿ ಇರುತ್ತೆ. ಓಕೆ, ಸೊ ಈ ಆಂಗಲ್ ಬಿ ಹತ್ರ ಎಷ್ಟು? 30 ಡಿಗ್ರಿ ಇರುತ್ತೆ. ಸೊ ನಾನೇನ್ ಮಾಡ್ತೀನಿ? ಇದನ್ನ ಎರೇಸ್ ಮಾಡ್ತೀನಿ. ಸೊ ಈ ಮೇಲೆ ಟ್ರಯಾಂಗಲ್ ನಾನು ಸಪರೇಟ್ ಆಗಿ ಬರಿತೀನಿ. ಯಾವ್ದದು? ಡಿ ಸಿ ಬಿ. ಡಿ ಸಿ ಬಿ. ಈಗ ನನಗೆ ಸಿ ಬಿ ವ್ಯಾಲ್ಯೂಗೆ ಗೊತ್ತು ಎಷ್ಟು? 120 ಮೀಟರ್ ಅಂತ ಗೊತ್ತು. ಬಿ ಹತ್ರ ಆಂಗಲ್ ಎಷ್ಟು ಗೊತ್ತಾಗಿದೆ ಇವಾಗ? 30 ಡಿಗ್ರಿ ಅಂತ ಗೊತ್ತಾಗಿದೆ. ಓಕೆ, ಇದು ಟೋಟಲ್ 90, ಇದು 60 ಅಂತಂದ್ರೆ ಇದು ಎಷ್ಟಿರುತ್ತೆ? 30. ಅವಾಗ ಇವ್ರಿಬ್ರು ಸೇರಿದ್ರೆ 90 ಆಗುತ್ತೆ. ಓಕೆ, 30 ತಗೊಂಡ್ವಿ. ಈಗ ನಮಗೆ ಈಗ ಏನೇನ್ ಕಂಡಿಡ್ಬೇಕು ನೋಡೋಣ. ಈಗ ಫಸ್ಟ್ ನಾವು ಬಿ ಡಿ ಕಂಡಿಡ್ಬಿಡೋಣ, ಯಾಕಂದ್ರೆ ನಮಗೆ ಬಿ ಡಿ ಬೇಕು. ಫಸ್ಟ್ ಅದನ್ನ ಕಂಡಿಡ್ಬಿಡೋಣ. ಓಕೆ, ಸೊ ಇದು 90 ಡಿಗ್ರಿ ಇರುತ್ತೆ. ಈಗ ನೀವೇ ನೋಡ್ರಿ, 90 ಡಿಗ್ರಿ ಅಪೋಸಿಟ್ ಇರೋದು ಏನಾಗುತ್ತೆ? ಹೈಪೋಟೆನಸ್ ಆಗುತ್ತೆ. ಆಮೇಲೆ ಈ ಆಂಗಲ್ ಅಪೋಸಿಟ್ ಇರೋದು ಏನಾಗುತ್ತೆ? ಅಪೋಸಿಟ್ ಆಗುತ್ತೆ. ಉಳಿದಿದ್ದೇನು? ಅಡ್ಜಸೆಂಟ್. ಓಕೆ, ಈಗ ನೀವು ನೋಡಿದ್ರೆ ನನಗೆ ಅಡ್ಜಸೆಂಟ್ ಗೊತ್ತು, ಹೈಪೋಟೆನಸ್ ಬೇಕು, ಯಾಕಂದ್ರೆ ಬಿ ಡಿ ಬೇಕು. ಅಡ್ಜಸೆಂಟ್ ಹೈಪೋಟೆನಸ್ ಫಾರ್ಮುಲಾ ಇರೋದು ಯಾವುದು? ಕಾಸ್ ಥೀಟಾ. ಸೊ ನಾನು ಈಗ ಏನ್ ಮಾಡ್ತೀನಿ? ಆ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಈಗ ಕಾಸ್ ಥೀಟಾ ಫಾರ್ಮುಲಾ ಬಂದ್ಬಿಟ್ಟೇನು? ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಓಕೆ, ಕಾಸ್ ಥೀಟಾ ಬಂದ್ಬಿಟ್ಟು 30, ಅಡ್ಜಸೆಂಟ್ ಎಷ್ಟಿದೆ? 120 ಇದೆ. ಹೈಪೋಟೆನಸ್ ಏನು? ಡಿ ಬಿ. ಓಕೆ, ಈಗ ಕಾಸ್ 30 ವ್ಯಾಲ್ಯೂ ಏನು? ಕಾಸ್ 30 ಬಂದ್ಬಿಟ್ಟು √3/2 ಇಸ್ ಈಕ್ವಲ್ ಟು 120 ಬೈ ಡಿ ಬಿ. ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಅವಾಗ ಏನಾಗುತ್ತೆ? √3 ಇಂಟು ಡಿ ಬಿ ಇಸ್ ಈಕ್ವಲ್ ಟು 120 ಇಂಟು 2 ಆಗುತ್ತೆ. ಓಕೆ, ಸೊ ಈಗೇನಾಯ್ತು? ಡಿ ಬಿ ಇಸ್ ಈಕ್ವಲ್ ಟು 120 ಇಂಟು 2 ಡಿವೈಡೆಡ್ ಬೈ √3. ಇಂಟು √3 ಕಡೆ ಬಂದ್ರೆ ಡಿವೈಡ್ ಬೈ √3. ಸೊ ಡಿನಾಮಿನೇಟರ್ ರೂಟ್ ಇರಬಾರ್ದು, ಅವಾಗ ಏನ್ ಮಾಡ್ಬೇಕು? ರಾಷನಲೈಸ್ ಮಾಡ್ಬೇಕು. ಅಂದ್ರೆ ಇಂಟು √3 ಡಿವೈಡ್ ಬೈ √3 ಮಾಡ್ಬೇಕು. ಅವಾಗ ಏನಾಗುತ್ತೆ?
db is equal to 120 into 2 into okay √3 whole divided by ಈಗ ನೀವೇ ನೋಡ್ರಿ √3 into √3 ಏನಾಗುತ್ತೆ ಆಲ್ರೆಡಿ ಹೇಳನಲ್ಲ √3 into √3 ಮಾಡಿದ್ರೆ √3 ಹೋಲ್ ಸ್ಕ್ವೇರ್ ಆಗುತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಬರುತ್ತೆ ಸೊ √3 into √3 3 ಆಗುತ್ತೆ ಅವು ನೀವು ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3 40 ಜಾ db ಬಂದ್ಬಿಟ್ಟು 42 80 80 √3 ಮೀಟರ್ ಆಗುತ್ತೆ ಸೊ db ಬಂದ್ಬಿಟ್ಟು 80 √3 db ಅಂದ್ರೆ ಒಂದೇ bd ಅಂದ್ರೆ ಒಂದೇ ಸೊ ಎಷ್ಟಾಯ್ತು ಇದು 80 √3 ಮೀಟರ್ ಸೊ ಫಸ್ಟ್ ಆನ್ಸರ್ ನಮಗೆ ಗೊತ್ತಾಯ್ತು ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಬರ್ಡ್ ಬಂದ್ಬಿಟ್ಟು ಇಲ್ಲಿವರೆಗೆ ಎಷ್ಟು ಕವರ್ ಮಾಡಿರೋದು 80 √3 ಮೀಟರ್ ಅಂತ ಗೊತ್ತಾಯ್ತು ಓಕೆ ಇದು ಒಂದು ಸೊಲ್ಯೂಷನ್ ನೆಕ್ಸ್ಟ್ ಏನು ಹೈಟ್ ಆಫ್ ದ ಬಿಲ್ಡಿಂಗ್ ಕಂಡಿಡ್ಬೇಕು ಸೊ ಹೈಟ್ ಆಫ್ ದ ಬಿಲ್ಡಿಂಗ್ ಅಂತಂದ್ರೆ ಇದನ್ನ ಕಂಡಿಡ್ಬೇಕು ಅವಾಗ ಸಿ ಎಫ್ ಗೊತ್ತಿದೆ ಇವಾಗ ಡಿ ಸಿ ಕಂಡಿಡಿಯೋಣ ಓಕೆ ಸೊ ಈಗ ಡಿ ಸಿ ಕಂಡಿಡಿಯೋಣ ನಾನೇನ್ ಮಾಡ್ತೀನಿ ಇದಿಷ್ಟೇ ರೈಸ್ ಮಾಡ್ಬಿಡ್ತೀನಿ ಈಗ ನನಗೆ ನೋಡ್ರಿ ಅಪೋಸಿಟ್ ಬೇಕು ಓಕೆ ಅಡ್ಜಸೆಂಟ್ ಗೊತ್ತು ಓಕೆ ಅಪೋಸಿಟ್ ಅಡ್ಜಸೆಂಟ್ ಇರೋ ಫಾರ್ಮುಲಾ ಅದು ಟ್ಯಾನ್ ಥೀಟಾ ಬಂದ್ಬಿಟ್ಟು ಅಪೋಸಿಟ್ ಬೈ ಅಡ್ಜಸೆಂಟ್ ಓಕೆ ಟ್ಯಾನ್ ಥೀಟಾ ವ್ಯಾಲ್ಯೂ ಏನು 30 ಅಪೋಸಿಟ್ ಬಂದ್ಬಿಟ್ಟು ಗೊತ್ತಿಲ್ಲ ಅಪೋಸಿಟ್ ಬಂದು ಏನಿದೆ ಡಿ ಸಿ ಇದೆ ಅಡ್ಜಸೆಂಟ್ ಬಂದು 120 ಸೊ ಟ್ಯಾನ್ 30 ಏನು 1/√3 ಇಸ್ ಈಕ್ವಲ್ ಟು ಡಿ ಸಿ ಬೈ 120 ಸೊ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ √3 ಡಿ ಸಿ ಇಸ್ ಈಕ್ವಲ್ ಟು 1 into 120 ಓಕೆ ಸೊ ಡಿ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ 1 into 120 ಇಂಟು √3 ಈ ಕಡೆ ಬಂದ್ರೆ ಡಿವೈಡ್ ಬೈ √3 ನಾರ್ಮಲ್ ಆಗಿ ಡಿನಾಮಿನೇಟರ್ ರೂಟ್ ಇರಬಾರ್ದು ಅವಾಗ ಏನ್ ಮಾಡ್ತೀವಿ ರ್ಯಾಷನಲೈಸ್ ಮಾಡ್ತೀವಿ ಇಂಟು √3 ಡಿವೈಡ್ ಬೈ √3 ಸೊ ಏನಾಗುತ್ತೆ ಡಿ ಸಿ ಇಸ್ ಈಕ್ವಲ್ ಟು 120 √3 ಆಲ್ರೆಡಿ ಹೇಳಿದ್ನಲ್ಲ √3 into √3 ಏನ್ ಬರೀಬಹುದು ಡೈರೆಕ್ಟ್ ಆಗಿ 3 ಅಂತ ಬರೀಬಹುದು 3 1 ಜಾ 3 40 ಜಾ ಸೊ ಡಿ ಸಿ ಇಸ್ ಈಕ್ವಲ್ ಟು 40 √3 ಮೀಟರ್ ಆಯ್ತು ಸೊ ಈಗ ನನಗೆ ಡಿ ಸಿ ಗೊತ್ತಾಯ್ತು ಸೊ ಎಷ್ಟು ಗೊತ್ತಾಯ್ತು ಡಿ ಸಿ ಬಂದ್ಬಿಟ್ಟು 40 √3 ಅಂತ ಗೊತ್ತಾಯ್ತು ಓಕೆನಾ ಸೊ ಡಿ ಸಿ ಬಂದು 40 √3 ಈಗ ನಾನೇನ್ ಮಾಡ್ತೀನಿ ಈಗ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಈಗ ನಾನು ಹೈಟ್ ಆಫ್ ದ ಬಿಲ್ಡಿಂಗ್ ಕಂಡಿಬೇಕು ಏನು ಡಿ ಎಫ್ ನ ಏನಂತ ಬರಿಬಹುದು ನೋಡ್ರಿ ಟೋಟಲ್ ನಾನು ಡಿ ಎಫ್ ನ ಏನಂತ ಬರಿಬಹುದು ಡಿ ಸಿ ಪ್ಲಸ್ ಸಿ ಎಫ್ ಅಂತ ಬರಿಬಹುದು ಏನ್ ಬರಿಬಹುದು ಡಿ ಸಿ ಪ್ಲಸ್ ಸಿ ಎಫ್ ಅಂತ ಬರಿಬಹುದು ಡಿ ಸಿ ಬಂದು 40 √3 ಸಿ ಎಫ್ ಬಂದ್ಬಿಟ್ಟು 30 √3 ಸೊ ಏನು ಇವ್ರಿಬ್ರಲ್ಲಿ √3 ಇದಾರೆ √3 ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ 40 ಪ್ಲಸ್ 30 ಉಳಿಯುತ್ತೆ ಸೊ √3 into 40 plus 30 70 ನಥಿಂಗ್ ಬಟ್ 70 √3 ಮೀಟರ್ ಆಗುತ್ತೆ ಸೊ ಇದು ಬಂದ್ಬಿಟ್ಟು ಹೈಟ್ ಆಫ್ ದ ಬಿಲ್ಡಿಂಗ್ ಓಕೆ ಸೊ ಈ ಡಿ ಎಫ್ ಬಂದ್ಬಿಟ್ಟು ಎಷ್ಟು 70 √3 ಸೊ ಈಗ ನೀವು ಹೈಟ್ ಆಫ್ ದ ಬಿಲ್ಡಿಂಗ್ ಕೇಳಿದ್ರೆ ಏನ್ ಬರಿಬೇಕು ನೀವು 70 √3 ಮೀಟರ್ ಓಕೆ ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್ ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯಿನ್ ಆಗ್ರಿ ಅದ್ರ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಓಕೆ ಅದರಿಂದ ನೀವು ನನ್ನ ವಾಟ್ಸಪ್ ಚಾನಲ್ ನ ಜಾಯಿನ್ ಆಗ್ರಿ ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಓಕೆ ಮ್ಯಾಥ್ಸ್ ಪ್ರಿಪರೇಟರಿ ಇದ್ದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಓಕೆ ಸೆಟ್ ಟು ಎಲ್ಲಾ ಸಾಲ್ವ್ ಮಾಡ್ಬಿಟ್ಟು ಅದ್ರ ಸೊಲ್ಯೂಷನ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆಮೇಲೆ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕು ಅದ್ರ ಲಿಂಕು ಹಾಕಿರ್ತೀನಿ ಅದನ್ನ ಕೂಡ ನೀವು ಫಾಲೋ ಮಾಡಿ